ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಫೋನ್ ಮಾಡಿ ಊರಿಗೆ ಬರೋಕೆ ಹೇಳಿದ್ರು. ಸರಿ ಆಯ್ತು, ಇನ್ನೇನು ಮಾಡೋದು ಇಲ್ಲಿದ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೊರಟೆ. ನಾನು ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ ಸರ್ಕಸ್ ಮಾಡ್ಕೊಂಡೆ ಹೋಗ್ಬೇಕು. ಯಾಕೆ ಅಂದರೆ ಅಲ್ಲಿ ಮನೆ ಮುಂದೆನೇ ಬೈಕು ಕಾರು ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಸರಿ ಆಯ್ತು, ನಾನು ಕಾರ್ಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದು 2,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಗೇಜೆ ತೋರಿಸ್ತಿಲ್ಲ. ಸರಿ ಆಯ್ತು ಅಂತ ಮುಂದೆ ಬಂದ್ರೆ ಭೀಮಾ ನೋಡಿ, ಭೀಮಾ ಆಯ್ತು ಬಿಡು. ಸರಿ ಬಿಡಿ, ಇನ್ನೇನು ಮಾಡೋದಂತ ನಮ್ಮ ಭೀಮನ್ನ ನೋಡ್ಕೊಂಡು ಅಲ್ಲೇ ನಮ್ಮ ಕಟ್ಟಪ್ಪನ ಸ್ವಲ್ಪ ಮಾತಾಡ್ಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಮ್ಮ ಚಿಟ್ಟೆ ನನ್ನ ಹತ್ರ ಬಂತು. ಸರಿ ಬಂತಲ್ಲ ಅಂತ ಅಲ್ಲೇ ಇದ್ದಿದ್ದು ಬಿಸ್ಕೆಟ್ನ ಓಪನ್ ಮಾಡಿಕೊಟ್ಟೆ. ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಅದು ಹೆಂಗೆ ಅನ್ನಿಸ್ತು ಏನೋ, ನನಗೆ ಉಗಿದ್ಬಿಡದ. ಸರಿ ಅಂತ ಅಲ್ಲಿಂದ ನಾನು ಹೊರಟಿದ್ದು ಹೊಲ್ದ ಹತ್ರ. 2 ಅವರ್ ಆಯಿತು ಹೊಲ್ದ ಹತ್ರ ಹೋಗಿರಲಿಲ್ಲ. ಸರಿ ಹೊಲ್ದ ಹತ್ರ ಹೋದೆ. ಜೋಳ ಮೇತೆ ಬಿಡ್ತಿತ್ತು, ಒಂದೊಂದು ಗಿಡದಲ್ಲಿ 2 ಮೇತೆ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಗದ್ದೆ ಹತ್ರನೂ ಹೋದೆ. ಗದ್ದೆನೂ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ನಾವು ಅಲ್ಲಿಂದ ಹೊರಟಿದ್ದೆ ಪುರದಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದು. ಅಮ್ಮ, ನಾನು, ಅದಕ್ಕೆ ನಮ್ಮ ಚಿಟ್ಟೆನೂ ಬಂದಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಸಮಸ್ಯೆ ಅಂತನಾ? ಸಮಸ್ಯೆ ಅಂತ ಏನೂ ಇಲ್ಲ, ತುಂಬ ರಶ್ ಇರುತ್ತೆ ಇಲ್ಲಿ ಸಂಡೇ. ಇವತ್ತು ಕೂಡ ತುಂಬ ರಶ್ ಇತ್ತು. ಸರಿ ಇನ್ನೇನು ಮಾಡೋದಂತ ದೇವಿ ದರ್ಶನ ಮಾಡೋಂತ ನಾನು ಕೂಡ ಹೋದೆ. ತುಂಬ ಜನ ಇತ್ತು, ಒಳಗಡೆ ಹೋಗೋಕ್ಕಂತೂ ಆಗಲಿಲ್ಲ. ಇದು ಯಾವುದೋ ಹುಡುಗಿ ನನ್ನೇ ನೋಡ್ತಿತ್ತು, ಏನು ಹಿಂಗೆ ವಿಡಿಯೋ ಮಾಡ್ತಾ ಇತ್ತು. ಸರಿ ಆಯಿತು ಅಂತ ನಾನು ಅಲ್ಲೇ ಆಚೆ ಕಡೆನೇ ದೇವಿ ದರ್ಶನ ಮಾಡ್ಕೊಂಡು ಹಂಗೆ ಈ ಕಡೆ ಮುಂದೆ ಒಂದು ವಿಗ್ರಹ ಇತ್ತು ದೇವಿದು, ಅದನ್ನು ವಿಡಿಯೋ ತಕ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ. ಓಕೆ ಫ್ರೆಂಡ್, ಬಾಯ್. ನೆಕ್ಸ್ಟ್